ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಪಕ್ಷ ಸಮರ ಸಾರಿದೆ. ಕೇಂದ್ರದ ವಿರುದ್ಧ ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸುವುದಕ್ಕೆ ಮುಂದಾಗಿದೆ. ಇನ್ನು ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಕೈಪಡೆ ಆರೋಪಗಳ ಸುರಿಮಳೆಗೈದಿದೆ. ಎಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರ ಹುಮ್ಮಸ್ಸು. ರಾರಾಜಿಸಿದ ರಾಹುಲ್ ಗಾಂಧಿ ಕಟೌಟ್ಗಳು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಕಳವು ಆಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಪಕ್ಷ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಪ್ರತಿಭಟನಾ ಸಮಾವೇಶ ಯಶಸ್ಸು ಕಂಡಿದೆ. ರಾಹುಲ್ ಗಾಂಧಿ ಅಂದುಕೊಂಡಂತೆ ಆಟಂ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರದಲ್ಲಿ 1 ಲಕ್ಷಕ್ಕೂ ಅಧಿಕ ಮತ ಕಳ್ಳತನವಾಗಿದೆಯಂತ ಮತ್ತೊಮ್ಮೆ ಗಂಭೀರ ಆರೋಪ ಮಾಡಿದ್ರು. महादेवापुरा में 6.5 लाख वोट हैं असेंबली में और उसमें से 1,250,000 वोट चोरी किए गए। मतलब 6 में से 1 वोट इन्होंने चोरी किया है। 1 बेडरूम का घर है और उसमें 40-50 लोग रहते हैं और जब उनको वहां हम ढूंढने जाते हैं वहां पे कोई नहीं है और घर का मालिक बीजेपी का लीडर। ಹೀಗೆ ಮಹದೇವಪುರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನ ಪ್ರಸ್ತಾಪಿಸಿದ ರಾಹುಲ್, ನಾನು ಒಂದು ಕ್ಷೇತ್ರದ ಬಗ್ಗೆ ತೋರಿಸಿದ್ದೇನೆ, ಮತ್ತಷ್ಟು ಡೇಟಾ ಕೊಟ್ರೆ ಪ್ರಧಾನಿ ಮೋದಿ ಕದ್ದ ಮತದಿಂದ ಪ್ರಧಾನಿಯಾಗಿದ್ದಾರೆ ಎಂಬುದನ್ನ ಸಾಬೀತು ಮಾಡ್ತೀನಿ ಅಂದ್ರು. याद रखिए, नरेंद्र मोदी 25 सीट की मार्जिन से प्रधानमंत्री हैं। 1 सीट हमने दिखा दी कि चोरी हुई है। 25 सीट वो 35,000 या कम वोटों से जीते हैं। अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है। ಕೇಂದ್ರದ ವಿರುದ್ಧ ರಾಷ್ಟ್ರವ್ಯಾಪಿ ಅಭಿಯಾನಕ್ಕೆ ಮುಂದಾದ ಕೈಪಡೆ. ಮತದಾರರ ಪಟ್ಟಿಯ ದುರುಪಯೋಗ ಹಾಗೂ ಚುನಾವಣಾ ಆಯೋಗದ ವಂಚನೆ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಅದಕ್ಕೆ ಸಾಕಷ್ಟು ಪುರಾವೆಗಳನ್ನ ನೀಡ್ತಿದೆ. ಅದಕ್ಕಾಗಿಯೇ ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸುವುದಕ್ಕೆ ನಿರ್ಧರಿಸಿದ್ದು. ಆಗಸ್ಟ್ 11ರಂದು ಸಂಜೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಸಭೆ ಸೇರಲಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳು ಪಾಲ್ಗೊಳ್ಳಲಿದ್ದು ಮುಂದಿನ ಹೋರಾಟದ ರೂಪುರೇಷೆ ನಿರ್ಧರಿಸಲಿದೆ. ನಮ್ಮ ಆರೋಪ ಸುಳ್ಳಾಗಿದ್ರೆ ಗಲ್ಲಿಗೆ ಹಾಕಿ ಅಂದ್ರು ಡಿಸಿಎಂ ಡಿಕೆ. ಪ್ರತಿಭಟನೆ ಬಳಿಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ದೂರನ್ನ ನೀಡಬೇಕಿತ್ತು. ಆದ್ರೆ ಭದ್ರತಾ ದೃಷ್ಟಿಯಿಂದ ಆಯೋಗದ ಕಚೇರಿಗೆ ತೆರಳಲಿಲ್ಲ. ವಿಚಾರ ಅಂದ್ರೆ ಡಿಕ್ಲರೇಷನ್ಗೆ ಸಹಿ ಮಾಡುವಂತೆ ಆಯೋಗ ಸವಾಲು ಹಾಕಿತ್ತು. ಒಂದು ವೇಳೆ ಡಿಕ್ಲರೇಷನ್ಗೆ ಸಹಿ ಹಾಕಿದ್ರೆ ಕಾನೂನಾತ್ಮಕ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಹಿಂದೇಟು ಹಾಕಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ರಾಹುಲ್ ದೆಹಲಿಗೆ ತೆರಳಿದ ಬಳಿಕ ಕೇಂದ್ರ ಚುನಾವಣಾ ಆಯೋಗದ ಬೆಂಗಳೂರು ಕಚೇರಿಗೆ ಡಿಸಿಎಂ ಡಿಕೆ ಭೇಟಿ ನೀಡಿದ್ರು. ಅಫಿಡವಿಟ್ ಸಮೇತ ದೂರನ್ನ ಕೊಡ್ತೀವಿ, ತಪ್ಪಿದ್ರೆ ಸುಳ್ಳಾಗಿದ್ರೆ ಗಲ್ಲಿಗೆ ಹಾಕಿ ಅಂತ ಸವಾಲು ಹಾಕಿದ್ರು. ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನ್ ಬೇಕು ಅಫಿಡವಿಟ್ ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ಹೇಳಿದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ. ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ, ಅವ್ರಿಗೆ ಕೊಡ್ತೀವಿ, ಅಫಿಡವಿಟ್ ಸಮೇತ ಕೊಡ್ತೀವಿ. ಹಳೆಯ ಬಾಟಲ್ನಲ್ಲಿ ಹೊಸ ಮದ್ಯೆಯಿಂದ ಆಯೋಗ. ಇದೆಲ್ಲ ಆದ ಬಳಿಕ ಡಿಸಿಎಂ ಡಿಕೆಗೆ ಚುನಾವಣಾ ಆಯೋಗ ಪತ್ರ ಬರೆದಿದೆ. ತಾವು ಸಲ್ಲಿಸಿರುವ ಮನವಿಗೆ ಪೂರಕ ದಾಖಲೆ ಒದಗಿಸಿಲ್ಲ ಅಂತ ಆಯೋಗ ಹೇಳಿದೆ. ಆಗಸ್ಟ್ 5ರಂದು ಆಯೋಗಕ್ಕೆ ಬರೆದ ಪತ್ರಕ್ಕೂ ದಾಖಲೆ ಒದಗಿಸಿಲ್ಲ. ಪತ್ರಕ್ಕೆ ಯಾವುದೇ ರೀತಿಯ ಪೂರಕ ದಾಖಲೆ ನೀಡಿಲ್ಲ. ಹೀಗಾಗಿ ಕೂಡಲೇ ತಮ್ಮ ಆಕ್ಷೇಪಕ್ಕೆ ಸಂಬಂಧಿಸಿದ ವಿಷಯಕ್ಕೆ ಪೂರಕ ದಾಖಲೆ ಸಲ್ಲಿಸುವಂತೆ ಆಯೋಗ ಸೂಚನೆ ನೀಡಿದೆ. ದೂರಿಗೆ ಸಂಬಂಧಿಸಿದ ದಾಖಲೆ ಡಿಕ್ಲರೇಷನ್ ಮೂಲಕ ಸಲ್ಲಿಸಿ ಅಂತ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಕೆಗೆ ಚುನಾವಣಾ ಆಯೋಗ ಪತ್ರ ಬರೆದಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.